ರಾಮಾಯಣ श्रीरामचन्द्र कृपालु भजमन हरण भव भयदारुणं नवकञ्जलोचन कञ्जमुख करगञ्ज वरगञ्जारुणं श्रीरामचन्द्र कृपालु भजमन हरण भव भयदारुणं नवकञ्जलोचन कञ्जमुख करगञ्ज वरगञ्जारुणं ನಾನು ಕಾಲ. ಹೀಗೆ ಮಹರ್ಷಿ ವಿಶ್ವಾಮಿತ್ರರಿಂದ ಶ್ರೀರಾಮ ಮತ್ತು ಲಕ್ಷ್ಮಣ ಅಸ್ತ್ರ ದಿವ್ಯಾಸ್ತ್ರಗಳನ್ನ ಪಡೆದರು. ಅವರಿಂದ ಹೊಸ ಯುದ್ಧ ನೀತಿಗಳನ್ನ ಪಡೆದರು. ಬ್ರಹ್ಮಾಂಡದ ರಚನೆಗಳ ಬಗ್ಗೆ ತಿಳಿದರು. ವನದ ಋಷಿಮುನಿಗಳಲ್ಲಿ ವನದಲ್ಲಿ ನಿರ್ಭಯ ಸ್ಥಾಪನೆಗೊಳಿಸಿದರು. ದೇವತೆಗಳಿಂದ ಅಭಿನಂದನೆಗಳನ್ನು ಪಡೆದರು. ಈ ಎಲ್ಲ ಜ್ಞಾನ ಸಂಪತ್ತು, ಈ ಎಲ್ಲ ಶಕ್ತಿಗಳು ಆ ಸುಂದರ ರಾಮ ಮತ್ತು ಲಕ್ಷ್ಮಣರ ಭವಿಷ್ಯಕ್ಕೆ ಸಿದ್ಧಗೊಳಿಸಿದ್ದವು. ಹೀಗೆ ಒಂದು ಘಟನೆಯ ಪ್ರತೀಕ್ಷೆಯಲ್ಲಿ ರಾಮ ಲಕ್ಷ್ಮಣರು ಋಷಿಯ ಆಶ್ರಮದಲ್ಲೇ ವಾಸವಾಗಿದ್ದರು. ಉಳಿಸಿ ಋಷಿಗಳ ಪ್ರಾಣ, ದಯೆ ತೋರಿದ ದುಃಖ ಹರಣ ಶ್ರೀರಾಮ. ಗುರುದೇವ, ಮಿಥಿಲೆಯಿಂದ ಅನುಚರ ಸಂದೇಶವನ್ನು ತಂದಿದ್ದಾನೆ. ಅವರಿಗೆ ಸಮ್ಮಾನ ಸಹಿತ ಕರೆದುಕೊಂಡು ಬನ್ನಿ. ಪ್ರಣಾಮ ಸ್ವೀಕರಿಸಬೇಕು ಋಷಿವರ್ಯ. ನಮ್ಮನ್ನು ಮಿಥಿಲಾಪತಿ ಮಹಾರಾಜ ಜನಕರು ಕಳುಹಿಸಿದ್ದಾರೆ. ಹೌದಾ? ಮಿಥಿಲೇಶ ಜನಕ ಮಹಾರಾಜ ನಮಗೆ ಯಾವ ಸಂದೇಶವನ್ನು ಕಳುಹಿಸಿದ್ದಾರೆ? ಋಷಿವರ್ಯ, ಮಹಾರಾಜ ಜನಕ ಪುತ್ರಿ ಸೀತೆ ಪರಶುರಾಮ ಕಾಪಾಡಿಕೊಳ್ಳಲು ನೀಡಿದ್ದ ಶಿವಧನಸ್ಸನ್ನು ಇಟ್ಟಿರುವ ಸ್ಥಳದಿಂದ ತಿಳಿಯದೆ ಸರಿಸಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಯಜ್ಞಗಳನ್ನು ಹಾಗೂ ಕುಮಾರಿ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಈ ಪವಿತ್ರ ಕಾರ್ಯವನ್ನು ತಮ್ಮ ಉಪಸ್ಥಿತಿಯಲ್ಲಿ ಮಾಡಬೇಕೆಂಬುದು ಮಹಾರಾಜರ ಆಶಯ. ನನ್ನ ಅಹೋಭಾಗ್ಯ. ಮಹಾರಾಜ ಜನಕರಿಗೆ ನಾನು ಆ ಪಾವನ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತನಾಗಿರುವೆ ಎಂದು ತಿಳಿಸಿ. ಗುರುದೇವ, ಏನದು ಶಿವಧನಸ್ಸು? ಅದು ಮಹಾರಾಜ ಜನಕನಲ್ಲಿ ಪರಶುರಾಮ ದೇವರು ಇಟ್ಟು ಹೋಗಿರುವ ಅಸಾಧಾರಣ ಧನಸ್ಸು. ಅದನ್ನು ಮಹಾದೇವ ಪ್ರಸನ್ನರಾಗಿ ಪರಶುರಾಮ ದೇವರಿಗೆ ಕೊಟ್ಟಿರುವರು. ಅದನ್ನು ಸಾಧಾರಣರು ಎತ್ತಿ ಹಿಡಿಯುವುದು ಅಸಂಭವ. ಇದರ ನಿಮಿತ್ತವೇ ನಾವು ಮಿಥಿಲೆಗೆ ಹೋಗಬೇಕಾಗಿ ಬಂದಿದೆ. ಗುರುದೇವ, ಅಲ್ಲಿ ಅನೇಕ ಋಷಿಮುನಿಗಳು ಬಂದಿರುತ್ತಾರಾ? ಹೌದು ಲಕ್ಷ್ಮಣ, ಅಲ್ಲಿ ಋಷಿ ಮಹರ್ಷಿಗಳಲ್ಲದೆ ಸಂಪೂರ್ಣ ಆರ್ಯಾವರ್ತದ ರಾಜ ಮಹಾರಾಜರು ಉಪಸ್ಥಿತರಾಗಲಿದ್ದಾರೆ. ಜನಕ ಪುತ್ರಿಯನ್ನು ಗೆಲ್ಲಲು ಎಲ್ಲಾ ಬಲಶಾಲಿಗಳು ಅಲ್ಲಿಗೆ ಬರಲಿದ್ದಾರೆ. ಗುರುದೇವ, ಹಾಗಿದ್ದಲ್ಲಿ ಆ ದೃಶ್ಯ ಮನಮೋಹಕವಾಗಿರುವುದಲ್ಲವೇ? ಹೌದು ರಾಮಚಂದ್ರ, ಅದಕ್ಕಾಗಿಯೇ ಮಿಥಿಲೆಗೆ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತಿರುವೆವು ನಾವು. ಹಾಗೇ ಆಗಲಿ ಗುರುದೇವ. ಹೌದು ಗುರುದೇವ, ನಿಮ್ಮ ಜೊತೆ ನಾವು ಬರುತ್ತೇವೆ. ಆಜ್ಞೆಯ ಪಡೆದು ರಾಮ ಲಕ್ಷ್ಮಣ ಮಾಡಿದರು ಮುನಿಗೆ ಪ್ರಣಾಮ. ಬಿಲ್ಲು ಬಾಣ ಹಿಡಿದು ಹೊರಟರು ಗುರು ಸಂಗ ಪ್ರಯಾಣ. ಗುರುದೇವ, ಈ ಮಾರ್ಗದಲ್ಲಿ ನಮಗೆ ಯಾವ ಪ್ರಾಣಿಗಳು ಕಾಣುತ್ತಿಲ್ಲವಲ್ಲ? ಇಲ್ಲಿ ಯಾರೂ ವಾಸಿಸುವುದಿಲ್ಲವೇ? ರಾಮ, ಈ ಮಾರ್ಗಕ್ಕೆ ಒಂದು ಕಥೆ ಇದೆ. ಹಾಗಿದ್ದರೆ ಆ ಕಥೆಯನ್ನು ಹೇಳಿ ಗುರುದೇವ. ಮಾತನಾಡುತ್ತಾ ಹೋದರೆ ಪ್ರಯಾಣದ ಆಯಾಸವೇ ಆಗುವುದಿಲ್ಲ. ಹೌದು, ಇದೊಬ್ಬ ಮಹಾನ್ ಋಷಿಯ ಕ್ಷೇತ್ರ.
ಅವರ ಆಶ್ರಮದಲ್ಲಿ ಸಾವಿರಾರು ಶಿಷ್ಯಂದಿರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಹಗಲು ರಾತ್ರಿ ಅಲ್ಲಿ ವೇದೋಚ್ಚಾರವೇ ಕೇಳಿಬರುತ್ತಿತ್ತು. ಆ ಆಶ್ರಮ ಮಿಥಿಲೆಯ ಜ್ಞಾನ ಭಂಡಾರವಾಗಿತ್ತು. ಆ ಋಷಿಗಳ ಹೆಸರೇನು ಗುರುದೇವ? ಅವರ ಹೆಸರು ಮಹರ್ಷಿ ಗೌತಮ. ಅವರು ಈಗಿಲ್ಲವೇ ಗುರುದೇವ? ಮೊದಲು ಪೂರ್ಣ ಕಥೆ ಕೇಳಿಸಿಕೋ ಲಕ್ಷ್ಮಣ, ಆಮೇಲೆ ನಿನಗೆ ಎಲ್ಲವೂ ತಿಳಿಯುವುದು. ಒಂದು ದಿನ ಮಹರ್ಷಿ ಗೌತಮರು ಪಂಡಿತರ ಸಭೆಯನ್ನು ಕರೆಸಿದ್ದರು. ಸಂಪೂರ್ಣ ಆಶ್ರಮವನ್ನು ಪುಷ್ಪಗಳಿಂದ ಬಳ್ಳಿಗಳಿಂದ ಶೃಂಗರಿಸಿದ್ದರು. ದೂರ ದೂರದಿಂದ ಋಷಿಮುನಿಗಳು, ದೇವತೆಗಳು, ಸಾಧು ಸಂತರು ಆ ಸಭೆಗೆ ಆಗಮಿಸಿದ್ದರು. ಅವರೆಲ್ಲರ ಸ್ವಾಗತದ ಕೆಲಸವನ್ನು ಸ್ವಯಂ ಮಹರ್ಷಿ ಗೌತಮರ ಪತ್ನಿ ಅಹಲ್ಯೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಸಭೆಗೆ ಆಗಮಿಸಿದ ದೇವರಾಜ ಇಂದ್ರನ ದೃಷ್ಟಿ ದೇವಿ ಅಹಲ್ಯೆ ಮೇಲೆ ಬಿತ್ತು. ಅವರನ್ನು ಕಂಡ ಇಂದ್ರನಿಗೆ ಅವರನ್ನು ಪಡೆದುಕೊಳ್ಳುವ ಇಚ್ಛೆಯಾಯಿತು. ಆಗ ಏನಾಗಬಾರದಿತ್ತೋ ಅದೇ ಆಯಿತು. ಒಂದು ಇಂತಹ ಪಾಪ, ಅದರ ಕಲ್ಪನೆಯು ಮನಸ್ಸಿಗೆ ದುಃಖ ನೀಡುತ್ತದೆ. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ರಾಮಾಯಣ. ಹೀಗೆ ಇಂದ್ರನ ದೃಷ್ಟಿ ದೇವಿ ಅಹಲ್ಯ ಮೇಲೆ ಬಿತ್ತು. ಅವರನ್ನು ಕಂಡ ಇಂದ್ರನಿಗೆ ಅವರನ್ನು ಪಡೆದುಕೊಳ್ಳುವ ಇಚ್ಛೆಯಾಯಿತು. ಆಗ ಏನಾಗಬಾರದಾಗಿತ್ತೋ ಅದೇ ಆಯಿತು. ಒಂದು ಇಂತಹ ಪಾಪ, ಅದರ ಕಲ್ಪನೆಯೂ ಮನಸ್ಸಿಗೆ ದುಃಖ ನೀಡುತ್ತದೆ. ಆಮೇಲೆ ಏನಾಯಿತು ಗುರುದೇವ? ಮುಂದೆ ನಡೆಯಿರಿ. ಈಗ ಮುಂದಿನ ಕಥೆಯನ್ನು ನಾವು ಅಲ್ಲಿಯೇ ಹೇಳುತ್ತೇವೆ. ಎಲ್ಲಿ ಆ ಸಭೆಯ ಆಯೋಜನವಾಗಿತ್ತೋ ಅಲ್ಲಿಯೇ. ಬರಡು ಬಂಜರು ಆಶ್ರಮ, ಪಕ್ಷಿಗಳೆಲ್ಲ ಇಲ್ಲ ಜೀವನ. ನೋಡಿ ಶಿಲೆಯ ರಾಮ ಕೇಳಲು, ಋಷಿ ಹೇಳಿದರು ಅಂದಾದ ಘೋರ ಅಪಮಾನ. ಋಷಿ ವಿಶ್ವಾಮಿತ್ರರ ಜೊತೆ ಹೊರಟ ರಾಮ ಲಕ್ಷ್ಮಣರು ಮಹರ್ಷಿ ಗೌತಮರ ಪಾಳು ಬಿದ್ದ ಆಶ್ರಮಕ್ಕೆ ತಲುಪಿದರು. ಅಲ್ಲಿ ಅವರಿಗೆ ಕತ್ತಲಾಗಿ ಹೋಗಿತ್ತು. ಮಹರ್ಷಿ ವಿಶ್ವಾಮಿತ್ರರು ಆ ರಾತ್ರಿ ಅಲ್ಲಿಯೇ ವಿಶ್ರಮಿಸಲು ನಿರ್ಧರಿಸಿದರು. ರಾಮ ಲಕ್ಷ್ಮಣರು ಆಶ್ರಮದಲ್ಲಿ ಆ ಉತ್ಸವಮಯ ವಾತಾವರಣವನ್ನು ಕಲ್ಪಿಸಿಕೊಳ್ಳುತ್ತಿದ್ದರು. ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಈ ಆಶ್ರಮದ ಈ ಕೆಟ್ಟ ಸ್ಥಿತಿ ಬಂದಿದ್ದಾದರೂ ಹೇಗೆ ಎಂಬುದು. ಅಣ್ಣ, ನನಗೆ ನಿದ್ದೆ ಬರುತ್ತಿಲ್ಲ. ಗುರುಗಳು ಕಥೆಯ ಅರ್ಧಕ್ಕೆ ನಿಲ್ಲಿಸಿ ನನ್ನನ್ನು ಸಂಕಟಕ್ಕೆ ಸಿಲುಕಿಸಿದ್ದಾರೆ. ನನ್ನ ಸ್ಥಿತಿಯು ಅದೇ ಆಗಿದೆ ಲಕ್ಷ್ಮಣ. ಆಶ್ರಮದ ಗದ್ಗದಿತ ಶಾಂತಿ ನನ್ನನ್ನು ಕೇಳುತ್ತಿದೆ. ಇದರ ಈ ಸ್ಥಿತಿಗೆ ಕಾರಣ ಏನೆಂದು? ಆ ಕಾರಣ ನಾನೇ ಹೇಳುತ್ತೇನೆ. ಗುರುದೇವ, ನೀವಿನ್ನೂ ವಿಶ್ರಮಿಸಲಿಲ್ಲವೇ? ನಾನು ನಿಮ್ಮಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನಿಮಗಿಬ್ಬರಿಗೂ ಪೂರ್ಣ ಕಥೆ ಕೇಳದೆ ನಿದ್ದೆ ಬರುವುದಿಲ್ಲವೆಂದು ನನಗೂ ಗೊತ್ತಿತ್ತು. ಹೌದು ಗುರುದೇವ. ಆಗ ದೇವರಾಜ ಇಂದ್ರ ಏನು ಮಾಡಿದರು? ವಿದ್ಯೆಯ ಈ ಕೇಂದ್ರದ ದುರ್ದಶೆಗೆ ಆ ಇಂದ್ರನೇ ಕಾರಣನಾದ. ವಿದ್ವಜ್ಜನರ ಸಭೆ ನಡೆಯುತ್ತಿರುವಾಗ ಇಂದ್ರನ ಗಮನ ವೇದವಾಣಿಯಲ್ಲಿ ಇರಲಿಲ್ಲ. ಅದು ಅಹಲ್ಯೆ ಮೇಲೆ ನೆಟ್ಟಿತ್ತು. ಆದರೆ ಅವರು ಹೀಗೇಕೆ ಮಾಡಿದರು? ಅವರಿಗೆ ತಮ್ಮ ಕಾಮನೆಯನ್ನು ಹಿಡಿದಿಡಲಾಗಲಿಲ್ಲ. ಸಭಾ ಸಮಾಪ್ತವಾದ ನಂತರ ಆಶ್ರಮದಿಂದ ಹೊರಡುವ ಸಮಯದಲ್ಲಿ ಅವರು ಗೌತಮರ ಪತ್ನಿ ಅಹಲ್ಯೆಗೆ ಹೀಗೆ ಹೇಳಿದರು. ದೇವಿ ಅಹಲ್ಯ, ನಿಮ್ಮಂತಹ ಸುಂದರಿ ಮೂರೂ ಲೋಕಗಳಲ್ಲಿಲ್ಲ. ಆಶ್ರಮದ ಈ ಕಷ್ಟಮಯ ಜೀವನ ನಿಮಗೆ ಶೋಭೆ ನೀಡುವುದಿಲ್ಲ. ಈ ಕಷ್ಟಗಳಿಂದ ನಿಮ್ಮನ್ನು ನಾನೇ ತೆಗೆಯಬೇಕೆಂದಿದ್ದೇನೆ. ದೇವೇಂದ್ರ, ಏನು ಮಾತನಾಡುತ್ತಿದ್ದೀರಾ? ನನಗೆ ತಿಳಿದಿದೆ, ಸತ್ಯವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದೀರಾ ಎಂದು. ಏನಿದು ನಿಮ್ಮ ಅವಸ್ಥೆ? ದೇವೇಂದ್ರ, ಆಶ್ರಮದಲ್ಲಿ ಇರುವವರು ತಮ್ಮ ಧರ್ಮವನ್ನು ಚೆನ್ನಾಗಿ ತಿಳಿದಿದ್ದಾರೆ. ಏನಾಗಿದೆ ಇವರ ಅವಸ್ಥೆಗೆ? ಇವರು ಗುರು ಗೌತಮರ ಧರ್ಮಪತ್ನಿ, ನಮ್ಮ ಗುರುಮಾತೆ. ಸ್ವಲ್ಪ ನೋಡಿಕೊಂಡು ಮಾತನಾಡಿ. ನಿನಗೆ ಮಧ್ಯ ಪ್ರವೇಶಿಸುವ ಅಧಿಕಾರವಿಲ್ಲ. ಶಿಷ್ಯನಾಗಿ ಇರುವೆ, ಶಿಷ್ಯನಂತೆ ವರ್ತಿಸು. ದೇವೇಂದ್ರ, ಅವನು ಮಹರ್ಷಿಯ ಶಿಷ್ಯ.
ಅವನಿಗೆ ತನ್ನ ಗುರುಮಾತೆಯ ರಕ್ಷಣೆ ಮಾಡುವ ಪೂರ್ಣ ಅಧಿಕಾರವಿದೆ. ಒಳ್ಳೆಯ ವಿಷಯವೇನೆಂದರೆ ಇದುವರೆಗೆ ಈ ವಿಷಯ ಮಹರ್ಷಿಗಳಿಗೆ ತಿಳಿಯದು. ಅವರಿಗೆ ತಿಳಿದರೂ ಅವರೇನೂ ಮಾಡಲಾರರು. ಇಂದ್ರನ ಚಾರಿತ್ರ್ಯದ ಬಗ್ಗೆ ಯಾರಿಗೆ ತಿಳಿದಿಲ್ಲ? ನಾನು ಅವರನ್ನ ತಮ್ಮ ಸಂಯಮವನ್ನು ಕಳೆದುಕೊಳ್ಳುವುದನ್ನು ಅದೆಷ್ಟೋ ಬಾರಿ ನೋಡಿಲ್ಲ. ಆದರೆ ಗುರುಪತ್ನಿ ಅಹಲ್ಯೆಯ ಮುಂದೆ ನಡೆದ ಅವರ ದುಸ್ಸಾಹಸ ಒಂದು ದೊಡ್ಡ ಪಾಪವಾಗಿತ್ತು. ಅದಕ್ಕೆ ಯಾವ ದಂಡ ಕೊಟ್ಟರೂ ಕಡಿಮೆ. ಎಲ್ಲಿ ನಾರಿಗೆ ಗೌರವ ಸಿಗದೋ ಅಲ್ಲಿ ನೆಲೆಸನು ಪರಮಾತ್ಮ. ಗೌತಮ ವೇಷದಿ ಬಂದ ದುರಾತ್ಮ ಆಶ್ರಮವಾಯಿತು ಬಂಜರು ಧಾಮ. ಮಾಡೋ ನಿರ್ವಾಣ ರಾಮ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ. ರಾಮಾಯಣ